ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಒಂದು ಹೊಸ ಪಾಠ ಯಾವ್ದಂದ್ರೆ ಲಾಸ್ಟ್ ಟೈಮ್ ಸ್ವಲ್ಪ ನಿಮಗ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ ನಾನು. ಯಾವ್ದಂದ್ರೆ ಸಂಭವನೀಯತೆ ಅಥವಾ ಪ್ರೊಬಾಬಿಲಿಟಿ ಅಂತ ಹೇಳಿ. ಹೌದಾ? ಯಾವ್ದು ಹೇಳ್ರಿ ಹಾಗಾದ್ರೆ? ಸಂಭವನೀಯತೆ. ಸಂಭವನೀಯತೆ ಹೌದಾ? ಸಂಭವನೀಯತೆ 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 ಇದಕ್ಕೆ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ ಅಂದ್ರ ಪ್ರೊಬಾಬಿಲಿಟಿ ಅಂತ ಕರಿತೇವೆ. ಸೊ ನಿಮಗೆ ಇದ್ರೊಳಗ ಈ ವರ್ಡ್ ಹೇಳೋ ಹಾಗೆ ಸಂಭವ ಅಂದ್ರೆ ನಾವು ಅದನ್ನ ಎಕ್ಸಾಕ್ಟ್ ಆನ್ಸರ್ ಅನ್ನ ಹೇಳುವುದಿಲ್ಲ. ಬಹುಶಃ ಅಂದ್ರೆ ನಮಗ್ ಗೊತ್ತಿರುವುದಿಲ್ಲ, ಬಂದ್ರು ಬರ್ಬೋದು ಅಥವಾ ಬರ್ಲಿಕ್ಕಿಲ್ಲ. ಈ ರೀತಿ ನಾವು ಬಹುಶಃ ಬರ್ಬಹುದು ಅಂತ ಹೇಳ್ತೇವೆ. ಹೌದಾ? ಅಂದ್ರೆ ನಮ್ಗಲ್ಲಿ ಎಕ್ಸಾಕ್ಟ್ ಅವ್ರು ಬರತಾರು ಅಥವಾ ಒಂದ್ ಏನೋ ಒಂದು ರಿಸಲ್ಟ್ ಕರೆಕ್ಟ್ ಆಗಿ ಆಗ್ತೈತಿ ಅಂತ ನಾವು ಹೇಳೋದಿಲ್ಲ. ಈಗ ನೀವು ಎಕ್ಸಾಮ್ ಒಳಗೆ ಎಕ್ಸಾಕ್ಟ್ ಎಷ್ಟು ಪರ್ಸೆಂಟೇಜ್, 175 ಆಗಬಹುದು ಅಥವಾ 80 ಆಗಬಹುದು ಅಂತ ಹೇಳ್ತೇವೆ. ಬಟ್ ಇದು 80ನ ಆಕೈತಿ ಅಂತ ಹೇಳೋದಿಲ್ಲ. ಯಾಕಂದ್ರ ನಮಗ ನಿಖರವಾಗಿ ರಿಸಲ್ಟ್ ಬಂದಾಗ ಅದು ಎಕ್ಸಾಕ್ಟ್ ಆನ್ಸರ್ ಏನ್ ಅನ್ನೋದು ಗೊತ್ತಾಗ್ತೈತಿ. ಇದು ನಮ್ದು ಏನಾಗತ್ತಂದ್ರ ಸಂಭವನೀಯತೆ. ನಿಮಗ ಅವ್ನ ಲಾಸ್ಟ್ ಟೈಮ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ. ಯಾವ್ಯಾವ ಹೇಳ್ರಿ? ಬಹುಶಃ ಇವತ್ತು ಮಳೆ ಬರಬಹುದು ಅಂದ್ರೆ ನಮಗ ವೆದರು ಅಥವಾ ಈ ಸೆಕೆ ಆಗ್ತಾ ಇರೋದನ್ನ ನೋಡಿ ಮಳೆ ಬರಬಹುದು, ಅವತ್ತು ಮಳೆ ಬರಬಹುದು ಅಥವಾ ಬರ್ಲಿಕ್ಕಿಲ್ಲ. ಅದು ಒಂದು ಸಂಭವನೀಯತೆಗೆ ನಮಗ ಎಕ್ಸಾಂಪಲ್. ಆಮೇಲೆ ಅವನು ಕಿರು ಪರೀಕ್ಷೆಯಲ್ಲಿ ಪಾಸ್ ಆಗುವುದು ನನಗೆ ಸಂದೇಹವಿದೆ. ಅಂದ್ರಲ್ಲಿ ಅವ ಕಿರು ಪರೀಕ್ಷೆಯಲ್ಲಿ ಒಂದ್ ಯಾವುದೋ ಟೆಸ್ಟ್ ಒಳಗ ಅವ ಪಾಸ್ ಆಗೋದು ನನಗ ಬಹುಶಃ ಡೌಟ್ ಇದೆ. ಅವ್ ಪಾಸ್ ಆಗ್ಬೋದು ಅಥವಾ ಆಗ್ಲಿಕ್ಕಿಲ್ಲ. ಈ ರೀತಿ ನಮ್ಗ ಬಹುಶಃ ಅಥವಾ ಸಂಭವ ಈ ವರ್ಡ್ ಹೇಳೋ ಹಾಗೆ ಸಂಭವ ಇರುವಂತ ಇವೇನ್ ಇದಾವಲ್ಲ ಇವಕ್ಕೆ ನಾವೇನಂತ ಕರಿತೀವಿ? ಸಂಭವನೀಯತೆ. ಇವು ನಮಗ ರಿಯಲ್ ಲೈಫ್ ಒಳಗ ಬಳಸುವಂತ ಎಕ್ಸಾಂಪಲ್. ಅದೇ ನಮಗ ಮ್ಯಾಥ್ಸ್ ಒಳಗ್ ಬಂತಂದ್ರ ಇದಕ್ ಒಂದು ಫಾರ್ಮುಲಾ ಇದೆ. ಅದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಗಳು ಯಾವ ಅದಾವ ಅನ್ನೋದನ್ನ ನೋಡೋಣಂತ. ಈಗ ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಯಾವ್ದು ಹೇಳ್ತಾ ಇದ್ದೀನಿ ಅಂದ್ರೆ ನಮಗೀಗ ಕಾಯಿನ್. ಹೌದಾ? ಇದಕ್ಕೆ ಮೇನ್ ಎಕ್ಸಾಂಪಲ್ ಬರುದ ನಮಗ್ ಯಾವ್ದು ಹೇಳ್ರಿ? ಕಾಯಿನ್ ಅದ್ದು ಅಥವಾ ನಾಣ್ಯದ ನಮಗ್ ಏನ್ ಬರ್ತೈತಿ? ಎಕ್ಸಾಂಪಲ್ ಬರ್ತೈತಿ ಸಂಭವನೀಯತೆ ಒಳಗ. ಸೊ ಈಗ ಸಂಭವನೀಯತೆ ಈಗ ನೋಡ್ರಿ ನಮ್ಗೆ ಏನಾಗಿದ್ದಾವಂದ್ರ ಫಾರ್ ಎಕ್ಸಾಂಪಲ್ ಒಂದು ಕಾಯಿನ್ ಇದೆ. ಹೌದಾ? ಅದನ್ನ ನೀವ್ ಏನ್ ಮಾಡ್ತೀರಿ? ಟಾಸ್ ಹೋಗಿರ್ತೀರಿ. ಹೌದಾ? ಈಗ ಕ್ರಿಕೆಟ್ ಒಳಗ್ ಮಾಡ್ತಿರ್ತೀರಿ ಅಥವಾ ನೀವು ಯಾವ್ದೋ ಒಂದು ನಿಮ್ಮ ಸ್ಪೋರ್ಟ್ಸ್ ಒಳಗ್ ಮಾಡ್ಬೇಕಾದ್ರು ಅದನ್ನ ಟಾಸ್ ಹಿಂಗ್ ಹೋಗದ್ರಂದ್ರ ಅದ್ ಏನ್ ಬೀಳ್ಬೋದು ಹೇಳ್ರಿ? ಹೆಡ್ ಬೀಳ್ಬೋದು ಅಥವಾ ಟೇಲ್ ಬೀಳ್ಬೋದು. ಹೌದಾ? ಅಂದ್ರೆ ನಿಮ್ಗ ಬುಕ್ ಒಳಗ ಯೂಸ್ ಮಾಡಿದ್ರಂದ್ರೆ ಏನು? ಶಿರ ಅಥವಾ ಪುಚ್ಚ ಅಂತ ಹೇಳಿದಾರೆ ಕನ್ನಡದೊಳಗ. ನಾವು ಆಡ್ ಭಾಷೆ ಒಳಗ ನಮ್ಮ ಡೇ ಟು ಡೇ ಲೈಫ್ ಒಳಗ ನಾವ್ ಏನಂತ ಯೂಸ್ ಮಾಡ್ತೀವಿ ಅದನ್ನ ಹೆಡ್ ಅಥವಾ ಟೇಲ್ ಬೀಳ್ಬಹುದು ಅಂತ ಹೇಳಿ. ಹೌದಾ? ಸೊ ಈಗ ನಮ್ಗೆ ಏನಾಗಿದೆ, ಇದನ್ನ ಯಾವ ರೀತಿ ನಾವು ಸಂಭವನೀಯತೆ ಬರಿಬೇಕಂದ್ರ ಕ್ವಶನ್ ಏನಂದ್ರ ಅಂದ್ರೆ ಹೆಡ್ ಬೀಳುವಂತಹ ಸಂಭವನೀಯತೆ. ಇಲ್ಲಿ ಏನಂದ್ರ ಟೋಟಲ್ ಎಷ್ಟು ಸಾಧ್ಯತೆಗಳದಾವು? ಹೆಡ್ ಆದ್ರೂ ಬೀಳ್ಬೋದು, ಟೇಲ್ ಆದ್ರೂ ಬೀಳ್ಬೋದು. ಅದು ಅಷ್ಟ ಎರಡೇ ಸಾಧ್ಯತೆಗಳದಾವ್ ನಮಗ್. ಹೌದಾ? ನಿಮಗೆ ಇನ್ನೂ ಒಂದು ಕ್ವಶನ್ ಬೀಳ್ಬೋದು, ಮೇ ಬಿ ಕಾಯಿನ್ ಹಿಂಗ ಸ್ಟ್ರೇಟ್ ನಿಲ್ಬೋದು. ಅದು ಯಾವಾಗಾದ್ರೂ ರೇರ್. ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಯಾಕಂದ್ರೆ ನಿಮ್ ಮೈಂಡ್ ಒಳಗ್ ಆ ರೀತಿನೂ ಕ್ವಶನ್ ಬರ್ಬೋದು. ಬಟ್ ಅದನ್ನ ಬಿಡ್ರಿ, ಅದನ್ನ ಕನ್ಸಿಡರ್ ಮಾಡೋದ್ ಬೇಡ. ನಮಗೆ ಇಲ್ಲಿ ಏನಾಗ್ತೈತಿ? ಒಂದು ಕಾಯಿನ್ ಅನ್ನ ಎಸ್ದೀವಿ ಅಂದ್ರೆ ನಾವು ಅದು ಹೆಡ್ ಬೀಳ್ಬೋದು ಅಥವಾ ಟೇಲ್ ಬೀಳ್ಬೋದು. ಅಂದ್ರೆ ನಮಗ ಅದ್ರದ್ದು ಟೋಟಲ್ ಸಾಧ್ಯತೆ ಎಷ್ಟಿದಾವ್ ಹೇಳ್ರಿ? 2 ಇದಾವ್. ಹೌದಾ? ಅದನ್ನ ಕೆಳಗ್ ಬರಿಬೇಕು. ಈಗ ಹೆಡ್ ಬೀಳುವಂತ ಸಾಧ್ಯತೆ ಯಾವುದು? ಒಂದೇ ಸಲ. ಕರೆಕ್ಟ್? ಹೌದಾ? ಅದೇ ನಿಮಗ್ ಮತ್ತೆ ಟೇಲ್ ಬೀಳುವಂತಹ ಸಾಧ್ಯತೆನೂ ಕೂಡ ನಮ್ಗೆ ಏನಾಗತ್ತೆ ಹೇಳ್ರಿ? ಒಂದು. ಟೋಟಲ್ ಎಷ್ಟದಾವ್ ಹೇಳ್ರಿ? 2 ಅದಾವ್. ಈ ರೀತಿ ನಾವು ಎಕ್ಸಾಂಪಲ್ ನಿಮಗೆ ಇನ್ನೂ ಒಂದಿಷ್ಟು ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೇನೆ. ಅವಾಗ ನಿಮಗ್ ಗೊತ್ತಾಗ್ತದಂತ. ಇದು ನಿಮಗ ಈಗೇನು 9th ಐತಿ, 10th ಐತಿ, ಆಮೇಲೆ ಹಿಂದ್ 8th ಇತ್ತು. ನೆನ್ಪೈತಿ ಇಲ್ಲೋ ಗೊತ್ತಿಲ್ಲ. ಈ ಸಂಭವನೀಯತೆ ಪಾಠ ನಿಮಗ್ ಹಾರ್ಡ್ಲಿ ಇದ್ರೊಳಗ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗುದಿಲ್ಲ. ಹಾರ್ಡ್ಲಿ ಅಷ್ಟ ಮಲ್ಟಿಪಲ್ ಚಾಯ್ಸ್ ಬಿಟ್ರೆ 1 or 2 ಮಾರ್ಕ್ಸ್ ಅಷ್ಟೇ ಇವನ್ನ ಕೇಳ್ತಿರ್ತಾರೆ. ಯಾಕಂದ್ರೆ ಇವು ಈಸಿ ಇದಾವ. ಹೌದಾ? ಇಲ್ಲಿ ಟೋಟಲ್ ಎಷ್ಟ್ ಅದಾವ ಅದ್ರೊಳಗ ನಮಗ ಅದ್ರದ್ದು ರಿಸಲ್ಟ್ ಯಾವ್ದು ಬೇಕಾಗಿತ್ತಲ್ಲ ಅದು ಎಷ್ಟು ಸಾಧ್ಯತೆ ಐತೆ ಅನ್ನೋದನ್ನ ನಾವು ಬರಿಬೇಕು. ಈಗ ಅಕಸ್ಮಾತ್ ನಾನು 2 ಕಾಯಿನ್ ಅನ್ನ ಒಂದೇ ಟೈಮ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಟಾಸ್ ಅಥವಾ ಚಿಮ್ಮಿದೆ ಅಂತ ತಿಳ್ಕೊರಿ. ಹೌದಾ? 2 ಕಾಯಿನ್. ಈಗ ಒಂದು ಕಾಯಿನ್ ಅದ್ದು ಇಷ್ಟ ಆಯ್ತು, ಇನ್ನೊಂದು ಕಾಯಿನ್ ಅದ್ದು ಅದು ಕೂಡ ನಮ್ಗೆ ಏನಾಯ್ತು ಹೇಳ್ರಿ? ಇಷ್ಟ ಆಗತ್ತ. ಹೌದಾ? ಅವಾಗ ನಮ್ಗೆ ಏನಾಗ್ತೈತಿ? ಟೋಟಲ್ ಸಾಧ್ಯತೆಗಳು ಎಷ್ಟದಾವ್ ಹೇಳ್ರಿ? 4 ಅದಾವು. ಹೌದಾ? ಅದ್ರಾಗ ಹೆಡ್ ಬೀಳುವಂತ ಸಾಧ್ಯತೆ ಎಷ್ಟೈತಿ ಹೇಳ್ರಿ?
ಎರಡು ಬೀಳ್ತಾವ. ಯಾಕಂದ್ರೆ ಇದ್ರದೊಂದು ಬೀಳ್ಬೋದು, ಈ ಕಾಯಿನದೊಂದು ಬೀಳ್ಬೋದು. ಆಮೇಲೆ ಟೇಲದ್ ಬೀಳ್ಬೇಕಂದ್ರ ಅದ್ರದ್ದು ಕೂಡ ನಮಗ್ ಎರಡು, ಟೋಟಲ್ ಇರ್ತಕ್ಕಂತ ಸಾಧ್ಯತೆಗಳು ಎಷ್ಟಿದಾವ ಹೇಳ್ರಿ, ನಮಗ ಎರಡಿದಾವು. ಈ ರೀತಿ ನಾವ್ ಏನ್ ಮಾಡ್ಬೇಕು, ಇದನ್ನ ಸಂಭವನೀಯತೆ ಅನ್ನೋದು ಯಾವ ರೀತಿ ಇದೆ ಅಂತ ಬರಿಬೇಕು. ಹೌದಾ? ಆಮೇಲೆ ನಿಮಗ್ ಮತ್ತೆ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಈ ಬುಕ್ ಒಳಗ ಅಷ್ಟು ಎಕ್ಸಾಂಪಲ್ ಇಲ್ಲ. ಆಮೇಲೆ ಇದ್ರದೊಂದು ಫಾರ್ಮುಲಾ ಐತ್ ನೋಡ್ರಿ, ಬರೆಸ್ತೇನೆ. ಯಾವ ರೀತಿ ಫಾರ್ಮುಲಾ ಇದೆ ಅಂತ ಹೇಳಿ ಇಲ್ಲಿ ಒಂದು ನಮಗ ಸಾಧ್ಯತೆ ಅಂದ್ರ ಅದ್ರದ್ದು ಪಿ ಆಫ್ ಇ ಅಂತ ಕನ್ಸಿಡರ್ ಮಾಡ್ತೇವಿ. ಹೌದಾ? ಸಾಧ್ಯತೆ ಪ್ಲಸ್ ಅಲ್ಲೇ ಸಾಧ್ಯತೆ ಇಲ್ಲದೆ ಇರುವಂತಹ ಸಿಚುವೇಶನ್, ಅದು ಯಾವ ರೀತಿ ಕ್ವಶನ್ ಬರ್ತಾವ ಅನ್ನೋದು ನೋಡೋಣ ಅಂತ ನಾವೀಗ. ಪಿ ಆಫ್ ಎಫ್ ಅಂತ ನಾವ್ ಇದನ್ನ ಕನ್ಸಿಡರ್ ಮಾಡ್ತೇವಿ, ಈಸ್ ಈಕ್ವಲ್ ಟು 1 ಅಂತ ಬರ್ಬೇಕು ನಮಗ. ಅಂದ್ರ ಅದೇ ರಿಸಲ್ಟ್ ಒಂದು ಸಾಧ್ಯ ಇರುವಂತಹ ಸಂಭವನೀಯತೆ, ಆಮೇಲೆ ಸಾಧ್ಯ ಇಲ್ಲದೆ ಇರುವಂತಹ ಸಂಭವನೀಯತೆ ನಾವು ಏನಾಗುತ್ತದ ಸೂತ್ರ ಪಿ ಆಫ್ ಇ ಪ್ಲಸ್ ಪಿ ಆಫ್ ಎಫ್ ಈಸ್ ಈಕ್ವಲ್ ಟು 1 ಅಂತ ಇದೆ. ಈಗ 9th ಈ ರೀತಿ ಇದೆ ನಿಮಗ. ಅದೇ ನೀವು 10th ಹೋದ್ರಿ ಅಂದ್ರ ಈ ರೀತಿ ಸೂತ್ರ ಬರ್ತೈತಿ ನಮಗ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಅಂತ ಬರ್ತೈತಿ, ಈಸ್ ಈಕ್ವಲ್ ಟು 1 ಅಂತ. ಈಗ ನಿಮಗ 9th ನಾನು ಈಗ ಇದನ್ನ ಬರೆಸ್ತಿದ್ದೆ, ಮತ್ ನಿಮಗ್ ಕನ್ಫ್ಯೂಸ್ ಆಗಬಾರ್ದು, ಬುಕ್ ಒಳಗ ಬೇರೆ ಇದೆ, ಇಲ್ಲೇನ ಬೇರೆ ಇದೆ ಅಂತ ಹೇಳಿ. ಹೌದಾ? ಈಗ ಏನಾಗಿದೆ, ನಿಮ್ಮ ಬುಕ್ ಒಳಗ ಪಿ ಆಫ್ ಇ ಪ್ಲಸ್ ಪಿ ಆಫ್ ಎಫ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಒಂದು ಸಾಧ್ಯತೆ ಇರುವಂತದ್ದು, ಇನ್ನೊಂದು ಸಾಧ್ಯತೆ ಇಲ್ಲದೆ ಇರುವಂತದ್ದು. ಇದು ಯಾವ ರೀತಿ ಬರ್ತಾವ ಅನ್ನೋದನ್ನ ನಿಮಗ ನೆಕ್ಸ್ಟ್ ಸೂತ್ರ, ನಿಮ್ಗ ಒಂದಿಷ್ಟು ಎಕ್ಸಾಂಪಲ್ಸ್ ಗಳ ಕೊಟ್ರೆ ಗೊತ್ತಾಗ್ತಾವು. ಈಗ ಜಸ್ಟ್ ನೀವು ಫಾರ್ಮುಲಾ ಇವು. ಹೌದಾ? ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 1 ಅಂತ ಹೇಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ನಿಮಗಿಲ್ಲಿ ಮತ್ತಿಲ್ಲಿ ಎಕ್ಸಾಂಪಲ್ಸ್ ಗಳು ಅಂದ್ರ ಯಾವ ಇಲ್ಲ, ನಾನು ನಿಮ್ಗೆ ಒಂದಿಷ್ಟು ಸಿಮ್ಯುಲೇಷನ್ ಮುಖಾಂತರ ತೋರಿಸ್ತೇನೆ, ಅಂದ್ರೆ ನಿಮ್ಗ ಸ್ವಲ್ಪ ಐಡಿಯಾ ಬರ್ತೈತಿ. ಆಮೇಲೆ ನೋಡೋಣ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲೊಂದಿದೆ ನೋಡ್ರಿ, ಎರಡಿದಾವು, ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಪ್ರೊಬ್ಯಾಬಿಲಿಟಿ ವರ್ಕ್ಶೀಟ್ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಇದೊಂದು ಪಾಟ್ ಐತಿ. ಹೌದಾ? ಇಲ್ಲಿ ಪಾಟ್ ಒಳಗ ಅಲ್ಲಿ ಕ್ವಶನ್ ಏನಿದೆ ನೋಡ್ರಿ, 0 ರೆಡ್ ಬಾಲ್ಸ್ ಅಂದ್ರೆ ಯಾವುದೇ ಕೆಂಪು ಬಾಲ್ಸ್ ಗಳು ಇಲ್ಲ ನಮಗ. ಆಮೇಲೆ 4 ಬ್ಲೂ ಬಾಲ್ಸ್ ಅಂತ ಇದಾವು, 4 ನೀಲಿ ಬಾಲ್ ಗಳದಾವು. ಆಮೇಲೆ 8 ಯೆಲ್ಲೋ ಬಾಲ್ಸ್, 8 ಯೆಲ್ಲೋ ಬಾಲ್ಸ್. 1 ಬಾಲ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಈಸ್? ಇಲ್ಲಿ ನೋಡ್ರಿ, ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ ಅಂದ್ರೆ ನಮಗೆ ಯಾವ್ದು ಬೇಕಾಗಿತ್ತು ಅದು, ಆಮೇಲೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತೇಳಿ. ಈಗ ನೋಡ್ರಿ, ರೆಡ್ ಅಂತ ಇದೆ. ಹೌದಾ? ನಾನೀಗ ಏನ್ ಮಾಡ್ತೇನಿ, ಟೋಟಲ್ ಎಷ್ಟು ಅದಾವ್ ನೋಡ್ರಿ, ಇಲ್ಲಿ ಎನಸ್ರಿ. ಟೋಟಲ್ ಎಷ್ಟು ಅದಾವು ನಾವ್ ಇಲ್ಲಾದ್ರೂ ಎನಿಸ್ಬೋದು. 0 4 ಪ್ಲಸ್ 8 ಅಂದ್ರೆ 12 ಆಯ್ತು. ಅಥವಾ ಇಲ್ಲಿನೂ ಎನಸ್ರಿ, 2 4 6 8 10 12 ಬಾಲ್ ಅದಾವು. ಅದಾದ್ಮೇಲೆ ಇಲ್ಲಿ ಏನಾಗತ್ತಂದ್ರ ನಮ್ಗ ರೆಡ್ ಇಲ್ಲೇ ಇಲ್ಲ. ಅದನ್ನ ಏನ್ ಮಾಡ್ಬೇಕು ನಾವು, 0 ಡಿವೈಡೆಡ್ ಬೈ 12. ಟೋಟಲ್ ಎಷ್ಟು ಅದಾವ ಹೇಳ್ರಿ, 0 ಡಿವೈಡೆಡ್ ಬೈ 12 ನೋಡೋಣ. ಹೌದಾ? 0 ಡಿವೈಡೆಡ್ ಬೈ 12 ಅಂತ ಇದೆ. ಆಮೇಲೆ ಬ್ಲೂ ಅಂತ ಬಂತಂತ ತಿಳ್ಕೊರಿ. ಬ್ಲೂ ಅಂದ್ರೆ ಎಷ್ಟು ಅದಾವು, ಟೋಟಲ್ ಬಾಲ್ಸ್ ಎಷ್ಟು ಅದಾವ, ಬ್ಲೂ ಬಾಲ್ಸ್ 1 2 3 4 ಅದಾವು. ಅದಾದ್ಮೇಲೆ ಟೋಟಲ್ ಎಷ್ಟು ಬಾಲ್ಸ್ ಎಷ್ಟು ಅದಾವ, 12 ಅದಾವ. ಅಂದ್ರ 4/12 ಅಂತ ಆಗತ್ ನೋಡ್ರಿ. ಕರೆಕ್ಟಾ? 4/12. ಸ್ವಲ್ಪ ಐಡಿಯಾ ಬರತೈತಿ ಅಂತ ಅನ್ಕೋತೀನಿ. ಆಮೇಲೆ ಎಲ್ಲೋ ಎಷ್ಟು ಅದಾವ ನೋಡ್ರಿ, ಟೋಟಲ್ 8 ಅದಾವ. ಹೌದಾ? 1 2 3 4 5 6 7 8 ಅಂತ ಇದಾವ. ಸೊ 8 ಡಿವೈಡೆಡ್ ಬೈ ಟೋಟಲ್, ಒಟ್ಟು ಟೋಟಲ್ ಎಲ್ಲಾ ಕಲರ್ಸ್ ಕೂಡಿಸಿ ಎಷ್ಟು ಅದಾವ ನಮಗ, 8 ಡಿವೈಡೆಡ್ ಬೈ ಅದಾವ. ಅಂದ್ರೆ ಎಷ್ಟಾಯ್ತು ನಮಗ, 8 ಡಿವೈಡೆಡ್ ಬೈ 12 ಆಯ್ತು. ಆಮೇಲೆ ನೋಡ್ರಿ ಇಲ್ಲಿ ನಾಟ್ ರೆಡ್, ರೆಡ್ ಇಲ್ದೇ ಇರುವಂತದ್ದು ಇವಿಷ್ಟು ಎಷ್ಟು ಅದಾವ ನೋಡ್ರಿ ಇಲ್ಲಿ, 1 2 3 4 5 6 7 8 9 10 11 12 ಅಂತ ಇದಾವ. ಸೊ 12 ಡಿವೈಡೆಡ್ ಬೈ 12 ಆಯ್ತು. ಹೌದಾ? ಅವಾಗ ಮೇ ಬಿ 1 ನೋಡ್ತೀರಿ, 12 ಡಿವೈಡೆಡ್ ಬೈ 12 ಅಂತ ಆಯ್ತು. ಹೌದಾ? ನಾಟ್ ರೆಡ್ ಅಂದ್ರೆ ರೆಡ್ ಇಲ್ದೇ ಇರುವಂತವು ಎಷ್ಟದಾವು, ಟೋಟಲ್ 12 ಅದಾವು. ಅವು ಮತ್ತೆ ಆಮೇಲೆ ಆ ಬಾಲ್ಸ್ ಕೂಡ ನಮಗ 12 ಅದಾವು. ಈ ರೀತಿ ನಾವು ಪ್ರೊಬ್ಯಾಬಿಲಿಟಿಯನ್ನ ಬರಿಬೇಕು. ಆಮೇಲೆ ಇನ್ನೊಂದು ನೋಡೋಣ. ಕರೆಕ್ಟಾ? ಇಲ್ಲಿ ನೋಡ್ರಿ, ಇವಾಗ ಏನಾಯ್ತು, 0 ರೆಡ್ ಬಾಲ್, ಆಮೇಲೆ 5 ಬ್ಲೂ ಬಾಲ್ ಬಂತು, ಆಮೇಲೆ 8 ಯೆಲ್ಲೋ ಬಾಲ್ಸ್ ಅಷ್ಟ ಕರೆಕ್ಟ್ ಇದಾವ. ಹೌದಾ? ಆಮೇಲೆ ಇನ್ನೊಂದು ನೋಡೋಣ. ಕರೆಕ್ಟಾ? ಇವಾಗ ರೆಡ್ ಬಾಲ್ ಬಂತು ನೋಡ್ರಿ. 1 ಸೆಕೆಂಡ್. ಹೌದಾ?
ಇಲ್ಲಿ ರೆಡ್ ಬಾಲ್ ಅಂದ್ರ ಟೋಟಲ್ ಎಷ್ಟು ಬಾಲ್ ಅದಾವು ಎನಿಸ್ರಿ ಫಸ್ಟ್. 5 6 11 11 0 ಆಯ್ತು ಹೌದಾ. 11 ಅದ್ರೊಳಗ್ ರೆಡ್ ಬಾಲ್ ಎಷ್ಟು ಅದಾವ ನೋಡ್ರಿ. 1 2 3 4 5. 5 ಡಿವೈಡೆಡ್ ಬೈ 11 ಆಗತ್ ನೋಡ್ರಿ. ಕರೆಕ್ಟಾ? 5 ಡಿವೈಡೆಡ್ ಬೈ 11. ನೆಕ್ಸ್ಟ್ ಆಮೇಲೆ ಬ್ಲೂ ಬಾಲ್ ಎಷ್ಟು ಅದಾವ ನೋಡ್ರಿ. 1 2 3 4 5 6 ಹೌದಾ. 6 ಟೋಟಲ್ ಬಾಲ್ಸ್ ಎಷ್ಟು ಅದಾವು ಎಲ್ಲ ರೆಡ್ ಬ್ಲೂ ಕೂಡ ಎಷ್ಟು ಅದಾವು 11 ಇದಾವು. ಸೊ ಇದೆಷ್ಟಾಗತ್ತ 6/11 ಅಂತ ಆಗತ್ತ. ಆಮೇಲೆ ಇಲ್ಲಿ ಎಲ್ಲೋ ಅಂತ ಕೇಳಿದಾರ. ಸೊ ಇಲ್ಲಿ ಏನಾಗತ್ತೆ ನಮಗೆ ಎಲ್ಲೋ ಬಾಲ್ಸ್ ಇಲ್ಲೇ ಇಲ್ಲ ಹೌದಾ. ಅಲ್ಲಿ ಏನಾಗತ್ತೆ ಎಲ್ಲೋ 0 ಐತಿ ಹೌದಾ. ಟೋಟಲ್ ಬಾಲ್ಸ್ ಎಷ್ಟು ಅದಾವು 11 ಇದಾವು. ಸೊ 0/11 ಅಂತ ಹೇಳ್ತೇವಿ ಹೌದಾ. ಆಮೇಲೆ ನಾಟ್ ರೆಡ್, ರೆಡ್ ಇಲ್ದೇ ಇರುವಂತವು ರೆಡ್ ಹೌದಾ. ರೆಡ್ ಬಿಡ್ರಿ ನೋಡೋಣ ಎಷ್ಟಾಗತ್ತ. 3 3 6 ಡಿವೈಡೆಡ್ ಬೈ 11 ಬರ್ಬೋದು ಮೇ ಬಿ ನೋಡೋಣ ಹೌದಾ. 6 ಡಿವೈಡೆಡ್ ಬೈ 11 ಅಂತ ಬರ್ತೈತಿ. ಅಂದ್ರೆ ನಮ್ಗೆ ಯಾವ್ದು ಬೇಕಾಗೈತಲ್ಲ ಆ ರಿಸಲ್ಟ್ ನ ಮೇಲ್ ಬರೋದು. ಅವು ಟೋಟಲ್ ಎಷ್ಟು ಆನ್ಸರ್ ಇದಾವಲ್ಲ ಅವನ್ನ ಕೆಳಗ್ ಬರಿಬೇಕು ನಾವು. ಅರ್ಥ ಆಯ್ತು ಇದು. ಇನ್ನೊಂದು ನೋಡೋಣ 1 ಸೆಕೆಂಡ್. ಇಲ್ಲಿ ಇನ್ನೊಂದಿದೆ ನೋಡ್ರಿ ಹೌದಾ. ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇದೇನಿದೆ ಒಂದು ಸರ್ಕಲ್. ಇದ್ರೊಳಗ್ ಪಾರ್ಟ್ಸ್ ಅದಾವ 1 2 3 ಅದಾವ. ಟೋಟಲ್ ಪಾರ್ಟ್ಸ್ ಎಷ್ಟು ಅದಾವು 3 ಅದಾವು. ಇದ್ರೊಳಗ ಈ ಕಲರ್ ಇಲ್ಲಿ ನಾನು ಸ್ವಲ್ಪ ತೋರಿಸ್ತಾ ಇದ್ದೇನೆ ನೋಡ್ತಾ ಇದ್ದೀರಿ ಕರ್ಸರ್ ಪಾಯಿಂಟ್. ಈ ರೀತಿ ಫ್ಲವರ್ ಇರ್ತಕ್ಕಂಥದ್ದು ಎಲ್ಲಿದಾವ್ ನೋಡ್ರಿ. ಇಲ್ಲೇ ಇಲ್ಲ ಇಲ್ಲಿ ಹೌದಾ. ಅವಾಗ ನಾನು ಏನ್ ಬರೀತೇನೆ ನೋಡ್ರಿ ಇಲ್ಲಿ 0/3 ಅಂತ ಬರಿತೀನಿ. ಯಾಕಂದ್ರಿಂದ 0 ಐತಿ ಹೌದಾ. ಈ ಫ್ಲವರ್ ಇಲ್ಲ ನಮಗ. ಆಮೇಲೆ ಏನಾಗಿದೆ ನಮಗ್ ಹೇಳ್ರಿ ಇಲ್ಲಿ ಟೋಟಲ್ ಇವು ಸೆಕ್ಟರ್ಸ್ ಎಷ್ಟದಾವು ಭಾಗಗಳು ಎಷ್ಟದಾವ್ ಹೇಳ್ರಿ 3 ಇದಾವು. 0/3 ಆಯ್ತು ಈ ಫ್ಲವರ್ ದ ಪ್ರೊಬ್ಯಾಬಿಲಿಟಿ. ಈ ಫ್ಲವರ್ ಇಲ್ಲದೆ ಇರುವುದು ಎಷ್ಟಿದೆ. ಇಲ್ಲದೆ ಇರುವುದು 3ದ್ರೊಳಗೂ ಇಲ್ಲ. ಆಮೇಲೆ ಟೋಟಲ್ ಎಷ್ಟದಾವು 3 ಇದಾವು. 3/3 = 1 ಅಂತ ಆಯ್ತು ಹೌದಾ. ಇನ್ನೊಂದು ಸ್ಟೇಟ್ಮೆಂಟ್ ನೋಡೋಣ. ಆಮೇಲೆ ಈ ಫ್ಲವರ್ ಐತೆ ಈ ರೀತಿ ಡೈಗ್ರಾಮ್ ಇಲ್ಲಿ ಏನಾದ್ರು ಐತೆ ನೋಡ್ರಿ. ಅದು ಕೂಡ ಇಲ್ಲ. ಅದು 0 ಇದೆ. ಆಮೇಲೆ ಟೋಟಲ್ 3 ಇದಾವು 0 ಆಯ್ತು. ಇಲ್ಲದೆ ಇರುವುದು 3/3 ಆರ್ 1 ಅಂತ ಆಯ್ತು ಹೌದಾ. ಆಮೇಲೆ ಇನ್ನೊಂದು ನ್ಯೂ ಸ್ಟೇಟ್ಮೆಂಟ್ ನೋಡೋಣ. ಈಗ ನೋಡಿ ಸ್ಟಾರ್ ಬಂತು ಇಲ್ಲೇ ಹೌದಾ. ಈ ಸ್ಟಾರ್ ಎಷ್ಟು ಅದಾವ ನೋಡ್ರಿ ಇಲ್ಲೇ 2 ಅದಾವ ಹೌದಾ. ಕರೆಕ್ಟಾ 2. ಟೋಟಲ್ ಸೆಕ್ಟರ್ಸ್ ಎಷ್ಟು ಅದಾವು 1 2 3 2/3 ಅಂತ ಆಯ್ತು ಹೌದಾ. ಆಮೇಲೆ ಸ್ಟಾರ್ ಇಲ್ಲದೆ ಇರುವಂತಹ ಪ್ರೊಬ್ಯಾಬಿಲಿಟಿ. ಸ್ಟಾರ್ ಇಲ್ಲದೆ ಇರುವಂತಹ ಸೆಕ್ಟರ್ ಎಷ್ಟೈತಿ 1 ಐತಿ ಹೌದಾ. 1. ಟೋಟಲ್ ಸೆಕ್ಟರ್ಸ್ ಗಳು ಎಷ್ಟದಾವು 3 ಅದಾವು. ಸೊ 1/3 ಅಂತ ಆಯ್ತು ಕರೆಕ್ಟಾ. ಇನ್ನೊಂದು ನೋಡೋಣ. ಈಗ ನೋಡ್ರಿ ಇದೆಷ್ಟಿದೆ ನೋಡ್ರಿ ಇಲ್ಲಿ. ಇದು ಹಾರ್ಟ್ ಶೇಪ್ ಇರುವಂತದ್ದು ಹೌದಾ. ಇಲ್ಲಿ ನೋಡ್ರಿ ಹಾರ್ಟ್ ಶೇಪ್ ಇರುವಂತದ್ದು ಒಂದೇ ಒಂದಿದೆ ಹೌದಾ. ಟೋಟಲ್ ಸೆಕ್ಟರ್ಸ್ ಗಳು ಎಷ್ಟದಾವು 3 ಅದಾವು. ಸೊ 1 ಅಂದ್ರೆ ನಮಗ್ ಬೇಕಾಗಿರೋದು 1 ಇದೆ. ಅದಾದ್ಮೇಲೆ ಟೋಟಲ್ ಎಷ್ಟದಾವು 3 ಇದಾವು ಹೌದಾ. ಆಮೇಲೆ ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಹಾರ್ಟ್ ಅಂದ್ರ ಹಾರ್ಟ್ ಇಲ್ಲದೆ ಇರುವಂತಹ ಸೆಕ್ಟರ್ಸ್ ಗಳು ಎಷ್ಟದಾವು 1 2 ಹೌದಾ. ಇಲ್ಲಿ ಏನಾಗತ್ ನೋಡ್ರಿ 2 ಇಲ್ಲೇ ಡಿವೈಡೆಡ್ ಬೈ ಟೋಟಲ್ ಎಷ್ಟದಾವು 3 ಇದಾವು ಹೌದಾ. ಈಗ ನಾವು ಇದನ್ನ ಈ ಸೆಕ್ಟರ್ಸ್ ಗಳನ್ನ ಜಾಸ್ತಿನೂ ಮಾಡ್ಬೋದು. ಕರೆಕ್ಟಾ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗ ಸೆಕ್ಟರ್ಸ್ ಗಳು ಯಾವ ರೀತಿ ಜಾಸ್ತಿ ಇದಾವು ಹೌದಾ. ಆಮೇಲೆ ನಾವು ಸ್ಪಿನ್ನರ್ ಅನ್ನ ಜಾಸ್ತಿ ಮಾಡಬಹುದು ಕರೆಕ್ಟಾ. ಇಲ್ಲಿ ನೋಡ್ರಿ ಈಗ ಇಲ್ಲೇ ಹಾರ್ಟ್ ಶೇಪ್ ಬಂದಿದೆ. ಸೊ ಇಲ್ಲಿ ಸೆಕ್ಟರ್ಸ್ ಗಳು ಎಷ್ಟದಾವ್ ನೋಡ್ರಿ 1 2 3 4 5 6 ಸೆಕ್ಟರ್ಸ್ ಗಳದಾವು. ಸೊ ಇಲ್ಲೇ ನಾನು ಏನ್ ಮಾಡಿದೆ ಟೋಟಲ್ ನಂಬರ್ಸ್ ಗಳನ್ನ ಇಲ್ಲಿ ಬರದೆ 6 ಅಂತ ಹೇಳಿ. ಇದ್ರೊಳಗ ಹಾರ್ಟ್ ಎಲ್ಲೈತಿ ಇಲ್ಲ ಹೌದಾ. ಅವಾಗ ಸೊ ಇಲ್ಲಿ ಏನಾಗತ್ ನಮಗ 0 ಅಂತ ಬರದೆ. ಟೋಟಲ್ ಆನ್ಸರ್ ಎಷ್ಟು ಬಂತು 0 ಬಂತು ಹೌದಾ. ಆಮೇಲೆ ಇಲ್ಲಿ ಕೆಳಗ್ ನೋಡ್ರಿ ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಹಾರ್ಟ್ ಹೌದಾ. ಇಲ್ಲಿ ಏನಾಗಿದೆ ಟೋಟಲ್ ಸೆಕ್ಟರ್ಸ್ 6 ಅದಾವು. ಅದ್ರೊಳಗೆ ಎಲ್ಲಾದ್ರೂ ನಿಮಗ್ ಹಾರ್ಟ್ ಇಲ್ಲದೆ ಇರುವಂತದ್ದು ಎಲ್ಲಿನೂ ಅದು ಹಾರ್ಟ್ ಇಲ್ಲೇ ಇಲ್ಲ. ಆ ಸೆಕ್ಟರ್ಸ್ ಗಳು ಎಷ್ಟದಾವ್ ನಮಗ ಅವು ಕೂಡ 6 ಅದಾವು. ಸೊ 6 ಡಿವೈಡೆಡ್ ಬೈ 6 ಎಷ್ಟಾಯ್ತು 1 ಆಯ್ತು ಹೌದಾ. ನ್ಯೂ ಸ್ಟೇಟ್ಮೆಂಟ್ ನೋಡ್ರಿ ಹೌದಾ. ಇಲ್ಲಿ ನೋಡ್ರಿ ಈ ರೀತಿ ಫ್ಲವರ್ ಇರ್ತಕ್ಕಂತ ಸೆಕ್ಟರ್ಸ್ ಗಳು ಎಷ್ಟದಾವು ಟೋಟಲ್ ಎಷ್ಟದಾವ್ ನೋಡ್ರಿ ಇಲ್ಲಿ 6 ಸೆಕ್ಟರ್ಸ್ ಅದಾವು ಹೌದಾ. ಇಲ್ಲಿ ನೋಡ್ರಿ ನಾನ್ ನಂಬರ್ಸ್ ಆಫ್ ಸೆಕ್ಟರ್ಸ್ ಅಂತ ಇಲ್ಲಿ ಬರ್ದಿದ್ದೇನೆ ಅಲ್ಲ 6 ಸೆಕ್ಟರ್ ಅದಾವು ಹೌದಾ. ಅದರೊಳಗ ಈ ಫ್ಲವರ್ ಇರ್ತಕ್ಕಂತ ಸೆಕ್ಟರ್ ಎಷ್ಟದಾವು 1 2 3 4 ಹೌದಾ.
4 ಡಿವೈಡೆಡ್ ಬೈ 6 ಅಂತ ಇದೆ. ಇಲ್ಲಿ ನಮಗ್ ಕಡ್ತಾ ಹೊಡ್ಯಕ್ ಬಂದ್ರೆ ಹೊಡಿಬಹುದು. 2 2 4 2 3 6 2/3 ಅಂತ ಆಯ್ತು. ಆಮೇಲೆ ಆ ಫ್ಲವರ್ ಇಲ್ಲದೆ ಇರುವಂತಹ ಸೆಕ್ಟರ್ ನ ಪ್ರೊಬ್ಯಾಬಿಲಿಟಿ. ಫ್ಲವರ್ ಇಲ್ಲದೆ ಇರುವಂತಹ ಸೆಕ್ಟರ್ ಎಷ್ಟು ಅದಾವ? 1 2 ಅಂತ ಇದಾವ. ಸೊ 2 ಡಿವೈಡೆಡ್ ಬೈ ಟೋಟಲ್ ಸೆಕ್ಟರ್ಸ್ ಎಷ್ಟು ಅದಾವು? 6 ಅದಾವು. ಸೊ ಇದೆಷ್ಟಾಯ್ತು? 1/3 ಆಯ್ತು. ಆಮೇಲೆ ನಿಮಗೆ ಆಗಲೇ ಇದನ್ನ ಸೂತ್ರ ಹೇಳಿದ್ನಲ್ಲ ನಾನು, ಪಿ ಆಫ್ ಇ ಇನ್ ಪ್ಲಸ್ ಪಿ ಆಫ್ ಎಫ್ ಅಂತ ಹೇಳಿ. ಇವೇನ್ ರಿಸಲ್ಟ್ ಬಂದಾವಲ್ಲ ಇವನ್ ಎರಡು ಕೂಡಿಸಿದ್ರೆ ನಿಮಗ 1 ಗೆ ಆನ್ಸರ್ ನಿಯರ್ ಇರ್ತೈತಿ. ಹೌದಾ? ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ನೋಡೋಣ. ಹೌದಾ? ಇಲ್ಲಿ ನೋಡ್ರಿ, ಈ ರೀತಿ ಚಿತ್ರ ಇಲ್ಲಿ ಎಲ್ಲಾದ್ರೂ ಕಾಣಿಸ್ತಾ ಇದೆ ನಮಗ? ಇಲ್ಲ. ಹೌದಾ? ಸೊ ಅವಾಗ ಏನಾಯ್ತು? 0 ಬಂತು. ಟೋಟಲ್ ಸೆಕ್ಟರ್ಸ್ ಎಷ್ಟದು? 6 ಆಯ್ತು. ಹೌದಾ? ಇದು ಇಲ್ದೇ ಇರುವಂತ, ಈ ಚಿತ್ರ ಇಲ್ದೇ ಇರುವಂತ ಸೆಕ್ಟರ್ಸ್ ಗಳು ಎಲ್ಲ ಅದಾವು. ಹೌದಾ? ಸೊ ಅವಾಗ ಏನಾಯ್ತು? 6/6 ಇಸ್ ಈಕ್ವಲ್ ಟು ಇಲ್ಲಿ ಏನಾಯ್ತು? 1 ಆಯ್ತು. ಹೌದಾ? ನಾನು ಇದನ್ನ ಸ್ಪಿನ್ನರ್ ಏನ್ ಮಾಡ್ಬೋದು ಹೇಳ್ರಿ? ಸೆಕ್ಟರ್ಸ್ ಗಳನ್ನ ಜಾಸ್ತಿ ಮಾಡ್ಬೋದು. ಕರೆಕ್ಟಾ? ಈ ರೀತಿ ಸೆಕ್ಟರ್ಸ್ ಗಳನ್ನ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಕಾಣಿಸ್ತಾ ಇದೆ? ಈ ರೀತಿ 3ರಿಂದ ನಾನು ಬೇಕಾದಂಗೆ ಇದನ್ನ ಜಾಸ್ತಿ ಮಾಡ್ಬೋದು. ಆಮೇಲೆ ಇಲ್ಲಿ ಸ್ಟೇಟ್ಮೆಂಟ್ಸ್ ಗಳನ್ನ ಚೇಂಜ್ ಮಾಡ್ಬೋದು, ಅಥವಾ ಸ್ಪಿನ್ನರ್ ಗಳನ್ನ ಇಲ್ಲಿ ಅಂದ್ರೆ ಇಲ್ಲಿ ಬರ್ತಕ್ಕಂತ ಡಯಾಗ್ರಾಮ್ಸ್ ಗಳನ್ನ ನಾನು ಚೇಂಜ್ ಮಾಡ್ಬೋದು. ಇದು ನಮ್ದು ಏನಾಗತ್ತಂದ್ರ ಪ್ರೊಬಾಬಿಲಿಟಿ ಸ್ವಲ್ಪ ನಿಮಗ ಅದೇ ನನ್ನ ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಯ್ತು ಅಂತ ಅನ್ಕೋತೇನೆ. ಅಂದ್ರೆ ಅವ್ರ ಟೋಟಲ್ ನಂಬರ್ಸ್ ಅಲ್ಲಿ ಎಷ್ಟು ಅದಾವ ಅವನ್ನ ನಾವೇನ್ ಮಾಡ್ಬೇಕು? ಛೇದದೊಳಗ್ ಬರಿಬೇಕು. ಅದು ಏನ್ ಅವ್ರ ಪರ್ಟಿಕ್ಯುಲರ್ ಆನ್ಸರ್ ಕೇಳ್ಯಾರಲ್ಲ ಅದನ್ನ ನಾವು ಮೇಲೆ ಬರಿಬೇಕು. ನೀವು ಇಲ್ಲೇ ನಿಮ್ಗೆ ಒಂದಿಷ್ಟು ಅಭ್ಯಾಸದೊಳಗ್ ನೋಡಿದ್ರು ನಿಮ್ಗೆ ಗೊತ್ತಾಗ್ತೈತಿ. ಹೌದಾ? ಅರ್ಥ ಆಯ್ತು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಮಲ್ಟಿಪಲ್ ಚಾಯ್ಸ್ ಅನ್ನ ಮುಗಿಸೋಣ, ಆಮೇಲೆ ಇದನ್ನ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಯಾವ ರೀತಿ ಇದಾವ ಅದನ್ನ ಫಸ್ಟ್ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಹೋಗೋಣ ಅಂತ. ಎಲ್ಲೈತಿ? ಇಲ್ಲಿದೆ ನೋಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು. ಹೌದಾ? ನೋಡ್ರಿ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 9th, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಹೌದಾ? ಇಲ್ಲಿ ನೋಡ್ರಿ ದತ್ತಾಂಶಗಳು. ಇದು ಯಾವ ಪಾಠದ ಮೇಲೆ ಅಂದ್ರ ನಾನ್ ನಿಮಗೆ ಹೇಳ್ತಾ ಇರೋದು ಇವತ್ತ ಸಂಭವನೀಯತೆ. ಬಟ್ ಈ ಕ್ವಶನ್ಸ್ ಗಳಿರೋದು ಇದ್ರ ಹಿಂದಿನ ಪಾಠ ಯಾವ್ದಿತ್ತು? ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸಂಖ್ಯಾಶಾಸ್ತ್ರ ಅನ್ನೋ ಒಂದು ಪಾಠದ ಮೇಲೆ. ಹೌದಾ? ಇಲ್ಲಿ ನೋಡ್ರಿ, ಈ ದತ್ತಾಂಶಗಳ ಮಧ್ಯಾಂಕ. ಇಲ್ಲಿ ಏನಾಗಿದೆ, ನೀವು ಯಾವಾಗಾದ್ರೂ ಮಧ್ಯಾಂಕವನ್ನ ಬರಿಬೇಕಾದ್ರ ಆ ಕೊಟ್ಟಿರುವ ದತ್ತಾಂಶಗಳನ್ನ ಫಸ್ಟ್ ಏರಿಕೆ ಕ್ರಮದೊಳಗ ಬರ್ಕೋಬೇಕು. ಅವಾಗ ನಿಮ್ಗ ಕರೆಕ್ಟ್ ಆದ ಮಧ್ಯಾಂಕ ಸಿಗ್ತೈತಿ. ನೋಡ್ರಿ, ಅಲ್ಲೇ 20 ಐತಿ, ಆಮೇಲೆ 21 ಐತಿ. ಅದಾದ್ಮೇಲೆ ನಾ ಎಷ್ಟು ಬರಿಬಹುದು ಹೇಳ್ರಿ? 23, 25, 26, 32, 33, 39. ಹೌದಾ? ಅಂದ್ರ ಅದ್ರೊಳಗ್ ನಮ್ಗ ಯಾವಾಗಿದ್ರು ಮಧ್ಯಾಂಕವನ್ನ ಬರಿಬೇಕಾದ್ರ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಏರಿಕೆ ಕ್ರಮದೊಳಗ್ ಬರೋದು ಅದ್ರೊಳಗ ಮಿಡ್ಲ್ ಬರ್ತಕ್ಕಂತ ಸಂಖ್ಯೆಯನ್ನ ಬರಿಬೇಕು. ಸೊ ಇಲ್ಲಿ 4, ಈ ಕಡೆ 4 ಅಂದ್ರೆ ನಮ್ಗೆ ಎಷ್ಟು ಬಂತ ಹೇಳ್ರಿ? 26 ಅನ್ನೋದು ನಮ್ಗ ಮಧ್ಯಾಂಕ ಬಂತು. 26 ಅನ್ನೋದು ನಮ್ಗೆ ಏನ್ ಬಂತ ಹೇಳ್ರಿ? ಮಧ್ಯಾಂಕ. ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 23. ಹೌದಾ? 23 ಆಮೇಲೆ ಇಲ್ಲೇನತ್ ನೋಡ್ರಿ 38, 50, x, 84, 106. ಈ ದತ್ತಾಂಶಗಳ ಮಧ್ಯಾಂಕ 54ಕ್ಕೆ ಸಮನಾದರೆ ಎಕ್ಸ್ ಬೆಲೆಯನ್ನ ಕಂಡು ಹಿಡಿಯಿರಿ. ಅಲ್ಲಿ ಏನಾಗಿದೆ ಅಂದ್ರೆ ನಾವು ಎಕ್ಸ್ ಬೆಲೆಯನ್ನ ಯಾವ ರೀತಿ ಕಂಡು ಹಿಡಿಬೇಕಂದ್ರ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 54 ಅಂತ ಕಂಡು ಹಿಡಿಬೇಕು. ಹೌದಾ? ಇಲ್ಲಿ ಏನಾಗತ್ ನೋಡ್ರಿ, ಎಷ್ಟಾತ್ ನೋಡ್ರಿ? 2x ಪ್ಲಸ್ 1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 54 ಆಯ್ತು. ಸೊ 54ನ್ನ ಇಲ್ಲಿ ಗುಣಾಕಾರ ಮಾಡ್ರಿ, ಎಷ್ಟಾಯ್ತು? 2x 54 ಎಷ್ಟಾಯ್ತು? 2 4 8, 2 5 10. ಇಲ್ಲೊಂದು ಮೈನಸ್ ಮಾಡ್ರಿ, ಎಷ್ಟಾಯ್ತು? 109 ಆಯ್ತು. ಹೌದಾ? ನಮ್ಗೆ ಈಗ ಎಷ್ಟು ಆನ್ಸರ್ ಬರ್ತೈತಿ ಹೇಳ್ರಿ? ಅಲ್ಲೇ 50 ಎಷ್ಟು ಬರ್ತೈತಿ? ಮಧ್ಯಾಂಕ ಎಷ್ಟಾಗತ್ ನಮ್ಗ? 54 ಆಗತ್. ಸಾರಿ 59 ಆಗತ್ ನೋಡ್ರಿ ನಮ್ಗೆ ಇಲ್ಲಿ. ಹೌದಾ? ಆನ್ಸರ್ ಎಷ್ಟಾಗತ್ ನಮ್ಗ? 59. ನೆಕ್ಸ್ಟ್ ಇಲ್ಲಿ ನೋಡ್ರಿ, 84, 85, 89, 92, 93, 89 ಇವೇನು ದತ್ತಾಂಶಗಳದಾವಲ್ಲ
ಇದ್ರದ್ದು ಬಹುಲಕ. ಬಹುಲಕ ಅಂದ್ರೆ ನಮ್ಗೆ ಏನಂತೇವ್ ನಾವು ರೂಢಿ ಬೆಲೆ ಅಂತ ಕರಿತೀವಿ. ಯಾವ ದತ್ತಾಂಶಗಳು ನಮಗ ರಿಪೀಟ್ ಆಗಿರ್ತಾವು ಅಥವಾ ಪುನರಾವರ್ತನೆ ಆಗಿರ್ತಕ್ಕಂತಹ ಸಂಖ್ಯೆಗೆ ನಾವೇನಂತ ಕರಿತೀವಿ ಬಹುಲಕ ಅಂತ ಕರಿತೀವಿ. ಸೊ ಇಲ್ಲಿ ಪುನರಾವರ್ತನೆ ಆಗಿರ್ತಕ್ಕಂಥ ಸಂಖ್ಯೆ ಯಾವ್ದು ನೋಡ್ರಿ, ಇಲ್ಲಿ 89 ಒಂದಿದೆ, ಆಮೇಲೆ ಇಲ್ಲೊಂದು 89 ಇದೆ, ಇಲ್ಲೊಂದು 89 ಇದೆ, ಹೌದಾ. ಆಮೇಲೆ 92 ಇದೆ, ಬಟ್ ಅದು 2 ಸಲ ಇದೆ. 89 ಎಷ್ಟು ಸಲ ಇದೆ ನಮಗ 3 ಸಲ ಇರೋದ್ರಿಂದ ಈ ದತ್ತಾಂಶಗಳ ಬಹುಲಕ ಅಥವಾ ಏನಂತೀರಿ ರೂಢಿ ಬೆಲೆ ನಮ್ಗೆ ಎಷ್ಟಾಗತ್ತೆ ಹೇಳ್ರಿ 89. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆಯ ಅನುಪಾತ. ಇದನ್ನ ಯಾವ್ದಕ್ಕ ನಾವು ಯಾವ ಇದ್ರದ್ದು ಡೆಫಿನೇಷನ್ ನೋಡ್ರಿ, ಅದು ಆಪ್ಷನ್ ಎ ಸರಾಸರಿ, ಆಪ್ಷನ್ ಬಿ ಮಧ್ಯಾಂಕ, ಆಪ್ಷನ್ ಸಿ ಬಹುಲಕ, ಆಪ್ಷನ್ ಡಿ ಯಾವುದು ಅಲ್ಲ. ಸೊ ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಮತ್ತು ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆಯ ಅನುಪಾತ ನಮ್ಗೆ ಯಾವ್ದಾಗತ್ತೆ ಹೇಳ್ರಿ, ಹಾಗಾದ್ರೆ ಮೀನ್ ಅಥವಾ ಸರಾಸರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, 4, 6, 8, 9, 11 ಈ ದತ್ತಾಂಶಗಳ ಮಧ್ಯಾಂಕ. ಇಲ್ಲಿ ನೋಡ್ರಿ, ನಾನ್ ನಿಮಗೆ ಹೇಳಿರೋ ಹಾಗೆ ಮಧ್ಯಾಂಕವನ್ನ ನಾವು ಕಂಡು ಹಿಡಿಬೇಕಾದ್ರೆ ನಮ್ಗೆ ಯಾವಾಗಿದ್ರು ಅವು ಏರಿಕೆ ಕ್ರಮದೊಳಗ ಅಥವಾ ಅಸೆಂಡಿಂಗ್ ಆರ್ಡರ್ ಒಳಗ ಅದಾವಿಲ್ಲೋ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕು. ಅವು ಆಲ್ರೆಡಿ ಅದಾವ ನಮ್ಗೀಗ. ಅದ್ರ ಮಧ್ಯದ ಪದ ಯಾವ್ದಾಗತ್ ನೋಡ್ರಿ, ಈ ಸೈಡ್ 2 ಬಿಡ್ರಿ, ಈ ಸೈಡ್ 2 ಆದ್ಮೇಲೆ ಇಲ್ಲಿ ನಡು ಮಿಡ್ಲ್ ಇರ್ತಕ್ಕಂಥ ಸಂಖ್ಯೆನ ನಮ್ಗೆ ಏನಾಗತ್ತೆ ಹೇಳ್ರಿ ಮಧ್ಯಾಂಕ ಆಗತ್ತೆ. ಸೊ ಮಧ್ಯಾಂಕ ಇಲ್ಲಿ ನೋಡ್ರಿ, ಆಪ್ಷನ್ ಎ 9 ಇದೆ, ಆಪ್ಷನ್ ಬಿ 11, ಆಪ್ಷನ್ ಸಿ 8, ಆಪ್ಷನ್ ಡಿ 6 ಇದೆ. ಸೊ ನಮ್ಗೆ ಎಷ್ಟಾಗತ್ತೆ ಹೇಳ್ರಿ, ಹಾಗಾದ್ರದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, 155, 160 ಒಂದಿಷ್ಟು ದತ್ತಾಂಶಗಳನ್ನ ಕೊಟ್ಟಿದ್ದಾರೆ ಅವರು. ಅದ್ರದ್ದು ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಮಧ್ಯಾಂಕವನ್ನ ಕಂಡುಹಿಡಿಬೇಕು, ಹೌದಾ. ಮಧ್ಯಾಂಕವನ್ನ ಕಂಡುಹಿಡಿಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಯಾವಾಗಿದ್ರು ಅವನ್ನ ಏರಿಕೆ ಕ್ರಮದೊಳಗೆ ಫಸ್ಟ್ ಬರಿಬೇಕು, ಹೌದಾ. ಪಟ್ ಪಟ್ ನೋಡ್ರಿ ಎಷ್ಟೈತೆ. ಫಸ್ಟ್ ಸ್ಟಾರ್ಟಿಂಗ್ ಎಷ್ಟಿದೆ 145 ಬರಿಬಹುದು. ಆಮೇಲೆ 144 ಇದೆ ಫಸ್ಟ್. ಆಮೇಲೆ 145 ಆದ್ಮೇಲೆ 147 ಇದೆ. ಆಮೇಲೆ ಎಷ್ಟಿದೆ ನೋಡ್ರಿ 148 ಇದೆ. ಅದಾದ್ಮೇಲೆ 149 ಇದೆ, 150 ಇದೆ, 52 ಇದೆ, ಹೌದಾ. 152 ಇದೆ. ಆಮೇಲೆ 155, ನೆಕ್ಸ್ಟ್ 160, ಹೌದಾ. ಎಷ್ಟು ದತ್ತಾಂಶಗಳದ ನೋಡ್ರಿ ಇಲ್ಲಿ 3, 6, 9 ಇದಾವು. 3, 6, 9 ಅದಾವ. ಹಾಗಾದ್ರೆ ನಮ್ದು ಮಧ್ಯಾಂಕ ಎಷ್ಟಾಗತ್ ನೋಡ್ರಿ, ಈ ಸೈಡ್ 4 ಬಿಡ್ರಿ, ಈ ಸೈಡ್ 4 ಬಿಟ್ರ ಅಂದ್ರ 149 ನಮ್ದು ಏನಾಗತ್ ಹೇಳ್ರಿ ಮಧ್ಯಾಂಕ ಆಗತ್ತ. 149 ಅವನಷ್ಟು ದತ್ತಾಂಶಗಳನ್ನ ನೀವು ಅಸೆಂಡಿಂಗ್ ಆರ್ಡರ್ ಒಳಗೆ ಬರೋದು ಮಿಡ್ಲ್ ಬರ್ತಕ್ಕಂಥ ಸಂಖ್ಯೆ ಅಥವಾ ಮಧ್ಯದಲ್ಲಿ ಬರ್ತಕ್ಕಂಥ ಸಂಖ್ಯೆ ಎಷ್ಟಾಗತ್ ನಮ್ಗೆ ಹೇಳ್ರಿ, ಹಾಗಾದ್ರೆ 149 ಆಗತ್ತ, ಹೌದಾ. ಆಮೇಲೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇಲ್ಲಿಷ್ಟು ದತ್ತಾಂಶಗಳದಾವ್ 4, 6, 5, 9 ಇಷ್ಟೆಲ್ಲ ದತ್ತಾಂಶಗಳದಾವು. ಇದ್ರದ್ದು ಬಹುಲಕ ರೂಢಿ ಬೆಲೆಯನ್ನ ನೋಡ್ರಿ. ಇದ್ರೊಳಗ ಅತಿ ಹೆಚ್ಚು ಸಲ ರಿಪೀಟ್ ಆಗಿರ್ತಕ್ಕಂಥ ಸಂಖ್ಯೆ ನೋಡ್ರಿ, ನೋಡ್ರಿ 7, 7 ಇಲ್ಲಿದೆ. ಆಮೇಲೆ 7 3 ಸತಿ ಆಯ್ತು, ಹೌದಾ. ನೋಡೋಣ ಒಂದ್ಸಲ ಚೆಕ್ ಮಾಡೋಣ. ಅದಾದ್ಮೇಲೆ ನೋಡ್ರಿ ಮತ್ತೆ 6 ಮತ್ತೆ ಎಲ್ಲಿದೆ ನೋಡ್ರಿ, 1, 2, 3 ಸಲ ಇದೆ, ಅದು ಹೋಗ್ಲಿ. ಆಮೇಲೆ 9 ನೋಡ್ರಿ 1, 2, 3, 4, ಹೌದಾ. ಆಮೇಲೆ ಅದನ್ನ ಬಿಟ್ರೆ ಮತ್ತಿಲ್ಲ ನಮ್ಗೆ ಯಾವ 3, 3 ಇಲ್ಲಿದೆ, 4 3 ಸತಿ ಇದಾವು, ಹೌದಾ. 5 2 ಸಲ ಇದಾವು, 10 2 ಸಲ ಅದಾವ್. ಹಾಗಾದ್ರೆ ನಮ್ದು ಅತಿ ಹೆಚ್ಚು ಸಲ ರಿಪೀಟ್ ಆಗಿರ್ತಕ್ಕಂಥ 7, 4, 3 ಅವು 3 ಸಲ ರಿಪೀಟ್ ಆಗ್ಯಾವು. ಬಟ್ 9 ನಮಗ್ ಏನಾಗಿದೆ 4 ಸಲ ರಿಪೀಟ್ ಆಗಿರೋದ್ರಿಂದ ಈ ದತ್ತಾಂಶಗಳ ಅತಿ ಹೆಚ್ಚು ಸಲ ರಿಪೀಟ್ ಆಗಿರ್ತಕ್ಕಂತಹ ಅತಿ ಹೆಚ್ಚು ಸಲ ಪುನರಾವರ್ತನೆಗೊಂಡಿರ್ತಕ್ಕಂತಹ ಸಂಖ್ಯೆನ ಆ ದತ್ತಾಂಶಗಳ ಬಹುಲಕ ಆಗತ್ ನಮಗ. ಸೊ ಇಲ್ಲಿ ಏನಾಗತ್ತೆ ಹೇಳ್ರಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್
ಕೊಟ್ಟಿರುವ ದತ್ತಾಂಶಗಳಲ್ಲಿ ಒಂದು ಸಂಖ್ಯೆ ಪುನರಾವರ್ತನೆಗೊಂಡಿದ್ದರೆ ರಿಪೀಟ್ ಆಗಿದ್ರೆ ಅದಕ್ಕೆ ನಾವೇನಂತ ಕರಿತೇವೆ ನೋಡ್ರಿ. ಆಪ್ಷನ್ ಎ ಸರಾಸರಿ, ಆಪ್ಷನ್ ಬಿ ಮಧ್ಯಾಂಕ, ಆಪ್ಷನ್ ಸಿ ಬಹುಲಕ, ಆಪ್ಷನ್ ಡಿ ಯಾವುದೂ ಅಲ್ಲ. ಹಾಗಾದ್ರೆ ರಿಪೀಟ್ ಆಗಿರ್ತಕ್ಕಂತ ಸಂಖ್ಯೆಗೆ ನಾವೇನಂತ ಕರಿತೇವೆ ಹೇಳ್ರಿ? ಬಹುಲಕ ಅಥವಾ ರೂಢಿ ಬೆಲೆ ಅಂತ ಕರಿತೇವೆ. ಅರ್ಥ ಆಯ್ತಾ? ನೆಕ್ಸ್ಟ್, ವ್ಯವಸ್ಥಿತವಾಗಿ ಮಾಹಿತಿಗಳನ್ನ ಸಂಗ್ರಹಿಸುವುದಕ್ಕೆ, ಒಂದು ಮಾಹಿತಿಯನ್ನ ಸಿಸ್ಟಮೆಟಿಕ್ ಆಗಿ ನಾವು ಸಂಗ್ರಹಿಸುವುದಕ್ಕೆ ಏನಂತ ಕರಿತೇವೆ ಹೇಳ್ರಿ? ಆಪ್ಷನ್ ಎ ದತ್ತಾಂಶ, ಆಪ್ಷನ್ ಬಿ ಸರಾಸರಿ, ಆಪ್ಷನ್ ಸಿ ಮಧ್ಯಾಂಕ, ಆಪ್ಷನ್ ಡಿ ಯಾವುದು ಅಲ್ಲ. ಹೌದಾ? ಹಾಗಾದ್ರೆ ವ್ಯವಸ್ಥಿತವಾಗಿ ಮಾಹಿತಿಗಳನ್ನ ಸಂಗ್ರಹಿಸುವುದಕ್ಕೆ ನಾವೇನಂತ ಕರಿತೇವೆ ಅಂದ್ರ ದತ್ತಾಂಶ ಅಂತ ಕರಿತೇವಿ. ಹೌದಾ? ದತ್ತಾಂಶ ಅಂತ ಕರಿತೇವಿ. ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, 2 3 4 5 0 1 3 3 4 3 ಈ ದತ್ತಾಂಶಗಳ ಸರಾಸರಿ. ಈ ಸರಾಸರಿಯನ್ನ ಕಂಡು ಹಿಡಿಬೇಕಾದ್ರೆ ನಾವೇನ್ ಮಾಡ್ಬೇಕು? ಆ ಕೊಟ್ಟಿರುವ ದತ್ತಾಂಶಗಳನ್ನ ಅಷ್ಟು ಪ್ಲಸ್ ಮಾಡ್ಬೇಕು. ಆಮೇಲೆ ಅವು ಎಷ್ಟು ಸಂಖ್ಯೆ ಅದಾವ ಅದರಿಂದ ಡಿವೈಡೆಡ್ ಬೈ ಮಾಡ್ಬೇಕು. ನೋಡ್ರಿ ಸ್ವಲ್ಪ, 2 + 3 + 4 + 5 + 0 + 1 ಆಮೇಲೆ +3 +3 +4 +3 ಅಂತ ಆಯ್ತು. ಹೌದಾ? ನೋಡ್ರಿ ಎಷ್ಟಾಯ್ತು? 2 3 5 9 10 15 18 21 25 28 ಆಯ್ತು. ಟೋಟಲ್ ಎಷ್ಟಾಯ್ತು? 28 ಆಯ್ತು. ಅವನಷ್ಟು ಕೂಡ್ಸಿದ್ರ ಆಮೇಲೆ ಅವು ಅಷ್ಟು ದತ್ತಾಂಶಗಳು ಎಷ್ಟು ಅದಾವ ನಮಗ? ಟೋಟಲ್ ನಂಬರ್ಸ್ ಎಷ್ಟು ಅದಾವ? 10 ಅದಾವು. 28ಅನ್ನ 10ರಿಂದ ಭಾಗಿಸಿದ್ರೆ ನಮ್ಗೆ ಎಷ್ಟು ಬರ್ತೈತಿ ಹೇಳ್ರಿ? 2.8 ಅಂತ ಬರ್ತೈತಿ. ಅಲ್ಲಿ ನೋಡ್ರಿ, ಆಪ್ಷನ್ ಎ 2 ಇದೆ, ಆಪ್ಷನ್ ಬಿ 2.2 ಇದೆ, ಆಪ್ಷನ್ ಸಿ 2.4 ಇದೆ, ಆಪ್ಷನ್ ಡಿ 2.8 ಅಂತ ಇದೆ. ಸೊ ನಮ್ಗೆ ಏನಾಗತ್ತೆ ಹೇಳ್ರಿ? ಹಂಗಾದ್ರೆ ಇದ್ರದ್ದು ಸರಾಸರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, 10ರಿಂದ 20, 20ರಿಂದ 30 ಈ ವರ್ಗಾಂತರದಲ್ಲಿ 20 ಬರುವ ವರ್ಗಾಂತರ ನಿಮಗೆ ಲಾಸ್ಟ್ ಟೈಮ್ ಒಂದು ಕೋಷ್ಟಕವನ್ನ ಹಾಕಿ ತೋರಿಸಿದೆ ನಾನು ನಿಮಗಲ್ಲೇ. 0ದಿಂದ 5, 5ರಿಂದ 10, ಅಲ್ಲೇ 5ಅನ್ನ 1ನೇ ಇದ್ರೊಳಗ ಕನ್ಸಿಡರ್ ಮಾಡ್ಬೇಡ್ರಿ ಅಂತ ಹೇಳಿ. ಸೊ ಇಲ್ಲಿ ಏನಾಗತ್ತಂದ್ರ 10ರಿಂದ 20 ಐತಲ್ಲ, ಇಲ್ಲಿ ನಾವು 19ರವರೆಗೆ ಅಷ್ಟೇ ಕನ್ಸಿಡರ್ ಮಾಡ್ತೇವಿ, 20ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ನಮಗ ಸೆಕೆಂಡ್ 1ದಿಂದ 20 ಕನ್ಸಿಡರ್ ಆಗ್ತೈತಿ. 20ರಿಂದ 30 ಈ ಇದ್ರೊಳಗ ನಾವು ಅಂದ್ರ ನಿಮಗೆ ಈ 20 ಇಲ್ಲಿ ಐತಿ, ಇಲ್ಲಿ 20 ಇದೆ. ಆ ಕೋಷ್ಟಕದೊಳಗ 20 ಎಲ್ಲಿ ಬರ್ತೈತಿ ಅಲ್ಲಿ ನಾವು ತಾಳೆ ಗುರುತನ್ನ ಹಾಕ್ತಿದ್ವಿ, ನೆನ್ಪೈತಿ? ಆ ತಾಳೆ ಗುರುತನ್ನ ಹಾಕ್ಬೇಕಾದ್ರೆ ನಾವು 0ದಿಂದ 20ರೊಳಗ ಕನ್ಸಿಡರ್ ಮಾಡ್ಬೇಕು ಅಥವಾ 20ರಿಂದ 30ರೊಳಗ ಆ 20ಅನ್ನ ಕನ್ಸಿಡರ್ ಮಾಡ್ಬೇಕು ಅಂತ ಕನ್ಫ್ಯೂಷನ್. ಬಟ್ ನಮಗ್ ಏನಾಗತ್ತಂದ್ರ ಇಲ್ಲಿ 10ರಿಂದ 20ರೊಳಗ ಅದನ್ನ ಕನ್ಸಿಡರ್ ಮಾಡಬಾರ್ದು, 20ರಿಂದ 30ರವರೆಗೆ ವರ್ಗಾಂತರದೊಳಗ ಅದನ್ನ ಕನ್ಸಿಡರ್ ಮಾಡ್ಬೇಕು. ಸೊ ನಮ್ದು ಏನಾಗತ್ತೆ ಹೇಳ್ರಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗತ್ತ. ಹೌದಾ? ಅರ್ಥ ಆಯ್ತು? ಇದು ಇವತ್ತಿನ ನಿಮ್ದು ಯಾವ್ದು ಹೇಳ್ರಿ? ರಸ ಪ್ರಶ್ನೆ ಆಗಿತ್ತು. ಯಾವ ಪಾಠದ ಮೇಲೆ ಅಂದ್ರ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸಂಖ್ಯಾಶಾಸ್ತ್ರದ ಮೇಲೆ ನಮ್ಗೆ ಏನಾಗಿತ್ತು ಹೇಳ್ರಿ? ಇವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಾಗಿದ್ವು. ಇವಾಗ ನಾವೇನ್ ಮಾಡ್ಬೇಕು? ಸಂಭವನೀಯತೆ ಆ ಪಾಠದ ಅಭ್ಯಾಸಕ್ಕೆ ಹೋಗೋಣಂತ. ಅಭ್ಯಾಸ ಯಾವ್ದಂದ್ರ 15.1 15.1 ಇದೊಂದು ಅಭ್ಯಾಸ ಮುಗೀತಂದ್ರ ನಿಮಗ 9th 1 ಇಯರ್ ಸಿಲೆಬಸ್ ಪೂರ್ತಿ ಕಂಪ್ಲೀಟ್ ಆಗ್ತೈತಿ. ಇದು ಒಂದು ಇರೋದೇ ಈ ಪಾಠದೊಳಗೆ ಇದ ಒಂದು ಅಭ್ಯಾಸ ಐತಿ. ಈ ಅಭ್ಯಾಸ ಕಂಪ್ಲೀಟ್ ಆತಂದ್ರ ನಿಮಗ ಈ ಪಾಠ ಅಂದ್ರೆ ಇದು ಸಿಲೆಬಸ್ ಮುಗಿತೈತಿ. ಸೊ ಇದನ್ನ ಮುಗಿಸೋಣಂತ. ಹೌದಾ? ಫಸ್ಟ್ ಈ ಕ್ವಶನ್ ನೋಡೋಣ ಯಾವ ರೀತಿ ಇದಾವಂತ ಹೇಳಿ. 1 ಸೆಕೆಂಡ್ ಕ್ವಶನ್ ಓದ್ತೀನಿ. ಇಲ್ಲಿ ನೋಡ್ರಿ, ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಮಹಿಳಾ ದಾಂಡಿಗ ಅಂದ್ರ ಒಬ್ರು ವುಮೆನ್ ಅದು ಕ್ರಿಕೆಟ್ ಇರೋದ್ರಿಂದ ಅಲ್ಲಿ ಏನಾಗಿದೆ, ಮಹಿಳಾ ಅವರು ಎದುರಿಸಿದ 30 ಎಸೆತಗಳಲ್ಲಿ 6 ಬೌಂಡ್ರಿಗಳನ್ನು ಬಾರಿಸುತ್ತಾಳೆ. ಹೌದಾ? 30 ಬಾಲ್ ಒಳಗ 6 ಬೌಂಡ್ರಿಯನ್ನ ಅವರು ಹೊಡಿತಾರಂತ ಕ್ರಿಕೆಟ್ ಒಳಗ. ಅಲ್ಲಿ ಏನಾಗಿತ್ತು, ಅವಳು ಬೌಂಡ್ರಿ ಹೊಡೆಯದ ಸಂಭವನೀಯತೆಯನ್ನ ಕಂಡು ಹಿಡಿಯಿರಿ. ಹೌದಾ? ಈಗ ನಮ್ಗ ಅವ್ರು ಬೌಂಡ್ರಿ ಹೊಡೆಯುವಂತ ಸಂಭವನೀಯತೆ ಅಲ್ಲಿ ನಮ್ಗೆ ಬಹಳ ಈಸಿ ಕ್ವಶನ್ಸ್ ಇರ್ತಾವು. ಸೊ ಅಲ್ಲಿ ಏನಾಗಿದೆ,
ಟೋಟಲ್ ಬಾಲ್ಸ್ ಎಷ್ಟದಾವ ನಮಗ ಹೌದಾ ಟೋಟಲ್ ಬಾಲ್ಸ್ ಎಷ್ಟದಾವು 30 ಬಾಲ್ ಒಳಗ ಅವ್ರು ಬೌಂಡ್ರಿ ಹೊಡೆದಂತಹ ಬಾಲ್ ಎಷ್ಟದಾವ್ ಹೇಳ್ರಿ 6 ಹೌದಾ 6 ಸಿಕ್ಸ್ ಗಳನ್ನ ಅಂದ್ರೆ 6 ಬೌಂಡ್ರಿಗಳನ್ನ ಹೊಡೆದ್ರು 30 ಬಾಲ್ ಒಳಗ 6 ಬಾಲಿಗೆ ಏನ್ ಮಾಡಿದಾರು 6 ಹೊಡೆದ್ ಅಂದ್ರೆ 6 ಬಾಲಿಗೆ ಬೌಂಡ್ರಿಯನ್ನ ಹೊಡೆದಿದ್ದಾರೆ ಹೌದಾ ಅವ್ರು ಕ್ವಶನ್ ಕೇಳ್ತಾ ಇರೋದು ಬೌಂಡ್ರಿ ಹೊಡೆಯದ ಸಂಭವನೀಯತೆ ಇಲ್ಲಿ ಏನಾಗಿದೆ ಅಂದ್ರೆ ಟೋಟಲ್ ಮತ್ತು 30 ಅದಾವ ಹೌದಾ ಇಲ್ಲಿ 6 ಬೌಂಡ್ರಿ ಹೊಡೆದಾರಂದ್ರ ಇನ್ನು ಉಳಿದಿರ್ತಕ್ಕಂತ ಬಾಲಿಗೆ ಅವ್ರು ಏನಾಗಿದಾರಲ್ಲಿ ಬೌಂಡ್ರಿ ಹೊಡೆದಿಲ್ಲ ಹಾಗಾದ್ರೆ ಉಳಿದಿರ್ತಕ್ಕಂತ ಬಾಲ್ಗಳು ಎಷ್ಟು ಬೌಂಡ್ರಿ ಹೊಡೆಯದ ಬಾಲ್ಗಳು ಎಷ್ಟು ಅದಾವು 30ರೊಳಗ 6 ಮೈನಸ್ ಮಾಡ್ರಿ ಎಷ್ಟಾಗತ್ ನಮ್ಗ 24 ಆಯ್ತು ಅರ್ಥ ಆಯ್ತು ಇದು ಬೌಂಡ್ರಿ ಹೊಡೆದ್ರ 6/30 ಆಯ್ತು ಬೌಂಡ್ರಿ ಹೊಡೆಯದ ನಿಮಗ ಆಗಲೇ ಹೇಳಿದ್ದೆ ನಾ ನಿಮಗ ಸಾಧ್ಯತೆ ಅಂದ್ರ ರಿಸಲ್ಟ್ ಬರುದು ಅಥವಾ ಬರ್ಲಿಕ್ಕಿಲ್ಲದನ್ನ ನಾವು ಬರಿಬೇಕು ಇಲ್ಲಿ ಸಾಧ್ಯತೆ ಬೌಂಡ್ರಿ ಬರುವಂತ ಸಾಧ್ಯತೆ 6/30 ಇತ್ತು ಹೌದಾ ಬೌಂಡ್ರಿ ಹೊಡೆಯದ ಸಂಭವನೀಯತೆ ಎಷ್ಟಾಯ್ತು ನಮಗ 24/30 ಆಯ್ತು ಯಾಕಂದ್ರ ಬೌಂಡ್ರಿ 30ರೊಳಗ 6 ಮೈನಸ್ ಮಾಡ್ರಿ ಇನ್ 24 ಬಾಲಿಗೆ ಅವರು ಏನ್ ಮಾಡಿದಾರು ಬೌಂಡ್ರಿಯನ್ನ ಹೊಡೆದಿಲ್ಲ ಹೌದಾ ಸೊ ಈಗ ಏನಾಗತ್ತೆ ನಮಗೆ ಎಲ್ಲಾದ್ರೂ ಕಡ್ತಾ ಹೊಡ್ಯಾಕ್ ಬರ್ತೈತಂದ್ರ ಹೊಡಿಬೇಕು ಕರೆಕ್ಟಾ ನೋಡ್ರಿ 6 4 24 6 5 30 ಸೊ ಎಷ್ಟಾಯ್ತು 4/5 ಆಯ್ತು ಆ ಮಹಿಳಾ ಕ್ರಿಕೆಟರು ಏನಂದ್ರ ಬೌಂಡ್ರಿಯನ್ನು ಬಾರಿಸದ ಬಾಲ್ಗಳ ಸಂಭವನೀಯತೆ ಎಷ್ಟಾಯ್ತು 4/5 ಅಂತ ಆಯ್ತು ಅಂದ್ರ ಟೋಟಲ್ ನಿಮ್ಗೆ ಅರ್ಥ ಆಗಿರ್ಬೇಕಿದ ಕಾನ್ಸೆಪ್ಟ್ ಅದ್ ಎಷ್ಟ್ ಅದಾವ್ ಟೋಟಲ್ ಅನ್ನ ನಾವು ಛೇದದೊಳಗ್ ಬರಿಬೇಕು ಅಲ್ಲಿ ನಮಗೆ ಏನ್ ಬೇಕಾಗಿರ್ತೈತಲ್ಲ ರಿಸಲ್ಟ್ ಎಷ್ಟ್ ಐತಿ ಅನ್ನೋದನ್ನ ಇಲ್ಲಿ 6 ಬೌಂಡ್ರಿ ಅಂತ ಕೇಳಿದ್ರಂದ್ರ 6 ಬರಿತಿದ್ವಿ ಬೌಂಡ್ರಿ ಅಲ್ಲದೆ ಇರುವಂತಹ ಬಾಲ್ಗಳು ಅಂದ್ರೆ ನಮ್ಗೆ ಎಷ್ಟ್ ಅದಾವು 24 ಅದಾವು ಕಡ್ತಾ ಹೊಡಿಯೋಂಗಿದ್ರ ಹೊಡಿಬಹುದು ಇಲ್ಲ ಅಂದ್ರೆ ಅದನ್ನ ಅಷ್ಟನ್ನ ಇಡ್ಬೋದು ಹೌದಾ ಇದು ನಮ್ದು ಅಭ್ಯಾಸ 15 ಪಾಯಿಂಟ್ ಒಳಗೆ ಈಗ ಜಸ್ಟ್ ಒಂದನ್ನ ಬಿಡಿಸಿದೇವಿ ಇನ್ನೂ ಒಂದಿಷ್ಟು ಸಾಕಷ್ಟು ಪ್ರಾಬ್ಲಮ್ಸ್ ಗಳದಾವು ಅವನ್ನ ನಾವು ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು